ಹಾಯ್ ಆಲ್, ಒಂದು ರೌಂಡ್ ಹೋಗಿ ಬರೋಣವಾ? ನಮಸ್ತೆ, ವೆಲ್ಕಮ್ ಟು ಪ್ರಿಯಾ ದರ್ಶನ್ ಚೆಕ್ ಕಾರ್ನರ್. ಬಂದು ಒಂಥರ ಪಾಸಿಟಿವ್ ವೈಬ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಗ್ರೀನರಿ ಇದೆ ಅಂತ. ಹಾಗೆ ಇವತ್ತು ನಾವು ಚಾಮುಂಡಿ ಬೆಟ್ಟವನ್ನ ಹತ್ತುತ್ತಾ ಇದ್ದೀವಿ. ಸೊ ಇದು 1008 ಸ್ಟೆಪ್ಸ್ ಇದೆ. ನಾವು ಕಾರಲ್ಲಿ ಬೈಕಲ್ಲಿ ಬರ್ತಾ ಇರ್ತೀವಿ, ಬಟ್ ಈ ತರ ಸ್ಟೆಪ್ಸ್ ಹತ್ತೋದು ಸ್ವಲ್ಪ ಕಮ್ಮಿ. ಸೊ ಬನ್ನಿ ಇವತ್ತು ನಾವು ಚಾಮುಂಡಿ ಬೆಟ್ಟವನ್ನ ಹತ್ತೋಣ. ಹಾಗೆ ನನ್ನ ಕೈಲಿ ಒಂದು ವಾಚ್ ಕೂಡ ಇದೆ. ಸೊ ನಾನು ಇದನ್ನ ಹಾಕೋತೀನಿ, ಎಷ್ಟು ಟೈಮ್ ತಗೊಂಡೆ ನಾನು, ಹಾಗೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಡ್ಕೊಂಡು ಹೋಗ್ತಾ ಚಾಮುಂಡಿ ದೇವರ ಬಗ್ಗೆ ತಿಳ್ಕೊಂಡು ಹೋಗೋಣ ಬನ್ನಿ. ನಿಮಗೆ ಈಸಿ ಆಗಲಿ ಅಂತ ನಾನು ಈ ಲೊಕೇಶನ್ನ ಶೇರ್ ಮಾಡ್ತೀವಿ. ನೀವೇನಾದರೂ 4 ವೀಲರ್ ಹಾಗೆ 2 ವೀಲರಲ್ಲಿ ಬಂದರೆ ಕೆಳಗೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು. 4 ವೀಲರ್ಗೆ ಇಲ್ಲಿ 20 ರುಪೀಸ್ ಚಾರ್ಜ್ ಮಾಡಿದರೆ 2 ವೀಲರ್ಗೆ 10 ರುಪೀಸ್ನ ಚಾರ್ಜ್ ಮಾಡ್ತಿದ್ದಾರೆ. ಈಗಷ್ಟೇ ನಾವು ನಮ್ಮ ಹತ್ತು ಪಯಣವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ, ನೋಡೋಣ ಬನ್ನಿ. ಹಾಗೆ ಇಲ್ಲಿ ಹತ್ತೋರ್ಗಿಂತ ಇಳಿಯೋರೆ ಜಾಸ್ತಿ ಇದ್ದಾರೆ. ಹತ್ತುತ್ತಾನೆ ನಮ್ಗೆ ಇಲ್ಲೊಂದು ಚಿಕ್ಕ ಗಣಪತಿ ಟೆಂಪಲ್ ಸಿಗುತ್ತೆ. ಹಿಂದೆ ಎಲ್ಲ ಜನರು ಮೆಟ್ಲು ಹತ್ಕೊಂಡ್ ಬರ್ತಿದ್ರಂತೆ, ಅದಕ್ಕೆ ದೊಡ್ಡ ದೇವರಾಯ ಈ ಮೆಟ್ಲುಗಳನ್ನ ನಿರ್ಮಿಸಿದ್ದಾರೆ. ನೋಡಿ ನಮ್ಗೆ ಎಷ್ಟು ಅನುಕೂಲ ಆಯ್ತು ಅಂತ. ಹಾಗೆ ಈ ಮೈಸೂರು ಮೊದಲು ಮಹಿಷಾಸುರನ ಊರು ಅಂತಾನೆ ಫೇಮಸ್ ಆಗಿತ್ತು. ಯಾಕೆಂತ ಹೇಳಿದ್ರೆ ಮಹಿಷಾಸುರ ಈ ಮೈಸೂರನ್ನ ಆಳ್ತಾ ಇದ್ದು. ಅದು ಈಗ ಮೈಸೂರಾಗಿ ಬದಲಾವಣೆ ಆಗಿದೆ. ಸಿಗುತ್ತೆ. ಸೊ ನಂದಿಯನ್ನ ನಾವು ರೀಚ್ ಆದ್ರೆ ನಮ್ದು ಹಾಫ್ ಜರ್ನಿ ಮುಗೀತು ಅಂತಾನೆ ಅರ್ಥ. ಸೊ ನಾವು ಕೂಡ ಯಾವಾಗ ನಂದಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ನಾರ್ಮಲಿ ನೀವು ಚಾಮುಂಡಿ ಬೆಟ್ಟವನ್ನು ಹತ್ತಿ ಕೆಳಗೆ ನೋಡಿದಾಗ ಇಲ್ಲಿನ ವ್ಯೂ ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾವು ಎಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀವಿ, ಇಲ್ಲಿಂದ ನೋಡಿ ಈ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನೈಟ್ ಟೈಮ್ ಬಂದರೆ ಈ ವ್ಯೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ವಾಟರ್ ಬಾಟಲ್ ಹಾಗೆ ಫ್ರೆಶ್ ಫ್ರೂಟ್ಸ್ ಅವೈಲೇಬಲ್ ಇದೆ. ನೀವು ಇದನ್ನು ತಿನ್ಕೊಂಡು ಆರಾಮಾಗಿ ಹತ್ಬೋದು. ನಾವಿಲ್ಲಿ ಫ್ರೆಶ್ ಫ್ರೂಟ್ಸ್ನ ತಗೊಳ್ಳೋಣ, ಹಾಗೆ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಈ ಫ್ರೆಶ್ ಫ್ರೂಟ್ ಬೌಲಲ್ಲಿ ನೀವು ಯಾವುದೇ ಚೂಸ್ ಮಾಡಿದ್ರು 20 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಸ್ವಲ್ಪ ಸುಧಾರಿಸ್ಕೊಂಡು ತಿನ್ಕೊಂಡು ಹಾಗೆ ನಿಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ಬೋದು. ಹೀಗೆ ಮಧ್ಯದಲ್ಲಿ ನಿಮಗೊಂದು ರೋಡ್ ಸಿಗುತ್ತೆ. ಸೊ ಈ ರೋಡ್ ಮೋಸ್ಟ್ ಪ್ರಾಬಬ್ಲಿ ಮೈಸೂರಿಗೆ ಕನೆಕ್ಟ್ ಆಗ್ಬೋದು, ನನಗೆ ಅಷ್ಟು ಐಡಿಯಾ ಇಲ್ಲ. ಹಾಗೆ ನೀವು ನಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಈ ಲೆಫ್ಟ್ ಸೈಡಲ್ಲಿ ನೀವು ನಡ್ಕೊಂಡು ಹೋಗಬೇಕಾಗುತ್ತೆ. ನಾವು 600 ಸ್ಟೆಪ್ಸ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದನ್ನು ನಾವು 50% ಆಫ್ ಅ ಜರ್ನಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಹೀಗೆ ಮುಂದೆ ಬರ್ತಾ ಇದ್ದ ಹಾಗೆ ನಿಮಗೊಂದು ದೊಡ್ಡ ನಂದಿನ ನೀವು ನೋಡ್ಬೋದು. ಇಲ್ಲಿ ಹಾಗೆ ನೀವು 800 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಬಂದಾಗೆ ಒಂದು ನಂದಿ ಸಿಗುತ್ತೆ. ಈ ನಂದಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ನಿಮಗೆ ಹೇಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ದೊಡ್ಡದಾಗಿದೆ. ಇದನ್ನು ಏಕಶಿಲಾ ನಂದಿ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ ಇದು ಒಂದೇ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕೂಡ ನಿಮಗೆ ಜಾಗ ಇದೆ. ನಂದಿಯ ದರ್ಶನವನ್ನು ಪಡೆದು ಇನ್ನೇನು 200 ಸ್ಟೆಪ್ಸಲ್ಲಿ ನಾವು ನಂದಿ ಬೆಟ್ಟವನ್ನು ರೀಚ್ ಆಗ್ತೀವಿ. ಸೊ ನೀವಿಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ನಿಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ಬೋದು.
ನಾವಿನ್ನೇನು ಸ್ವಲ್ಪ ಹೊತ್ತಲ್ಲೇ ಟೆಂಪಲ್ ರೀಚ್ ಆಗ್ತೀವಿ. ಸೊ ನಾವು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಅಂತಾನೆ ಹೇಳ್ಬೋದು. ವಾಕಿಂಗ್ ಮಾಡೋರು ಪಟ ಪಟ ಅಂತ ಹತ್ತಿ ಇಳಿದು ಬರ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಶೂಸ್ ಅಂಡ್ ಸ್ಲಿಪ್ಪರ್ಸ್ ಕೂಡ ಹಾಕೊಂಡು ಹೋಗ್ಬೋದು. ನಾವಿಲ್ಲಿ ಟೆಂಪಲ್ಗೆ ಹೋಗ್ತಿರೋದ್ರಿಂದ ನಾವು ಬರಿಗಾಲಲ್ಲೇ ಹೋಗ್ತಾ ಇದ್ದೀವಿ. ಹಾಗೆ ಯಾರಿಗೆಲ್ಲ ಹರಕೆ ಇದೆ ಅವರು ಪ್ರತಿಯೊಂದು ಮೆಟ್ಲಿಗೆ ಅರಿಶಿಣ ಹಾಗೆ ಕುಂಕುಮವನ್ನು ಹಚ್ಕೊಂಡು ಹೋಗ್ತಾರೆ. ಹಾಗೆ ನಡ್ಕೊಂಡು ಬರ್ತಾ ನಾವು 900 ಸ್ಟೆಪ್ಸ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. 900 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ನಿಮಗೆ ಯಾವಾಗ 900 ಸ್ಟೆಪ್ಸ್ ಕಾಣಿಸ್ತು ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ವ್ಯೂನ ನೀವು ನೋಡ್ಬೋದು. ಇದು ನೈಟ್ ಟೈಮಲ್ಲಂತೂ ಸಖತ್ತಾಗಿದೆ. ಸೊ ಇಲ್ಲಿ ಬರ್ತಾ ನೀವು ಸ್ವಲ್ಪ ನೋಡ್ಕೊಂಡ್ ಬರ್ಬೋದು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಸ್ಲಿಪರಿ ಇರೋ ಜಾಗ, ಹಾಗೆ ಇಲ್ಲಿ ತುಂಬಾನೇ ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ನೀವು ಇಲ್ಲಿ ಬಂದ್ರೆ ಈ ತರನೇ ಕ್ಲೀನ್ನೆಸ್ ನ ಮೇಂಟೈನ್ ಮಾಡಿ. ಕೆಲವು ಪುರಾಣದ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಈ ಬೆಟ್ಟವನ್ನ ಮಹಾಬಲಚಲ ಬೆಟ್ಟ ಅಂತ ಕರಿತಿದ್ರಂತೆ. ಯಾಕಂತ ಹೇಳಿದ್ರೆ ಮಹಿಷಾಸುರ ಈ ಜಾಗವನ್ನ ಆಳ್ತಾ ಇದ್ರು. ಆಮೇಲೆ ಚಾಮುಂಡಿ ಯುದ್ಧ ಗೆದ್ದ ಮೇಲೆ ಈ ಬೆಟ್ಟವನ್ನ ಚಾಮುಂಡಿ ಬೆಟ್ಟ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವತೆಗಳಿಗೆ ಈ ಮಹಿಷಾಸುರ ತುಂಬಾ ಕಾಟ ಕೊಡ್ತಿದ್ನಂತೆ. ಆಗ ದೇವತೆಗಳು ಅವರವರ ಆಯುಧವನ್ನ ಚಾಮುಂಡಿ ತಾಯಿಗೆ ಕೊಟ್ಟು ಅವನನ್ನು ಸಂಹಾರ ಮಾಡಲು ಹೇಳಿದ್ರು. ಆಗ ಚಾಮುಂಡಿ ತಾಯಿ 9 ದಿನಗಳ ಕಾಲ ಯುದ್ಧವನ್ನ ಮಾಡಿ ಹಾಗೆ 9ನೇ ದಿನ ಅವನನ್ನ ತ್ರಿಶೂಲದಿಂದ ಚುಚ್ಚಿ ಸಾಯಿಸಿದ್ನಂತೆ. ಇದೇ ಕಾರಣಕ್ಕೆ ಇಲ್ಲಿ ನವರಾತ್ರಿಯನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗೆ ಅಮ್ಮನನ್ನು ಪ್ರತಿದಿನ ಅಲಂಕಾರ ಮಾಡಿ ಇಲ್ಲಿ ಪೂಜೆಗಳನ್ನ ನಡೆಸ್ತಾರೆ. ಹಾಗೆ ಮಾತಾಡ್ತಾನೆ ನಾವು 1008 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀವಿ. ಹಾಗೆ ಟೆಂಪಲ್ನ ರೀಚ್ ಆಗಿದ್ದೀವಿ. ನಾವು ವಾಚಲ್ಲಿ ಚೆಕ್ ಮಾಡ್ಬೋದು. ನಮ್ಮ ಟೋಟಲ್ ಸ್ಟೆಪ್ಸ್ ಬಂದರು 3250 ಸ್ಟೆಪ್ಸ್ ಆಗಿದೆ. ಹಾಗೆ ನಾವು ಇದನ್ನು 1.5 ಗಂಟೆಯಲ್ಲಿ ಹತ್ತಿದ್ದೀವಿ. ನಾವು ವಿಡಿಯೋ ಮಾಡ್ಕೊಂಡು ಬರ್ತಾ ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂತ ಹೇಳಿದರೆ ಇಲ್ಲಿ ಇದನ್ನು ನೀವು 45 ಮಿನಿಟ್ಸಲ್ಲಿ ಹತ್ಬೋದು. ಹಾಗೆ 1.8 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಅಂತಲೇ ಹೇಳ್ಬೋದು. ಪೂಜೆ ಸಾಮಾನಿನ ಬೆಲೆ ಬಂದು 100 ರೂಪಾಯಿ. ನೀವು ಇದನ್ನು ತಗೊಂಡು ದೇವರ ಪೂಜೆಗೆ ಇದನ್ನು ಕೊಡಬಹುದು. ಇಲ್ಲಿ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಹಾಗೆ ನಾವು ದರ್ಶನ ಒಂದು 3-4 ಗಂಟೆಯಲ್ಲಿ ಮಾಡ್ಕೊ ಬಂದ್ವಿ. ಈ ಚಾಮುಂಡಿ ದೇವರನ್ನ ನೋಡಲು ದೇಶ ವಿದೇಶಗಳಿಂದೆಲ್ಲ ಜನರು ಬರ್ತಾರೆ. ನೋಡಿ, ಇವರ ಹೆಸರು ಲೀಸಾ ಅಂತ. ಹಾಗೆ ಇವರು USA ಇಂದ ಬಂದಿದ್ದಾರೆ. ಈಗಷ್ಟೇ ನಾವು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡ್ಕೊಂಡು ಬಂದ್ವಿ. ನಿಮಗೆ 100 ರೂಪೀಸ್ ಟಿಕೆಟಲ್ಲಿ ಒಂದು 40 to 45 ಮಿನಿಟ್ಸಲ್ಲೇ ದರ್ಶನ ಆಗುತ್ತೆ. ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇವತ್ತು ತುಂಬ ರಶ್ ಇರೋದ್ರಿಂದ ನಮಗೆ ಒಂದು 3 to 4 hours ಬೇಕಾಯಿತು. ಸ್ವಲ್ಪ ದೂರದಿಂದನೇ ನೋಡಬೇಕು. ಯಾಕಂತ ಹೇಳಿದರೆ ಹೋಗಿ ಅಂತ ತಳ್ತಾ ಇರ್ತಾರೆ. ಸ್ವಲ್ಪ ನೋಡಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಮೊದಲಾಗಿದ್ದರೆ ಫಸ್ಟ್ ಬಾಗಿಲಲ್ಲೇ ಬಿಡ್ತಿದ್ರಂತೆ. ಬಟ್ ಈಗ 3-4 ಹಿಂದೆ ಬಾಗಿಲಲ್ಲೇ ಬಿಡ್ತಾರೆ. ಸೊ ದೇವರ ದರ್ಶನ ಸ್ವಲ್ಪ ದೂರದಿಂದ ನೋಡ್ಕೊಂಡು ಬರಬೇಕಾಗುತ್ತೆ ನಾವು. ನಿಮಗೆ ಫ್ರೀ ಟಿಕೆಟ್ ಕೂಡ ಇದೆ, 30 ರೂಪೀಸ್ದು ಟಿಕೆಟ್ ಕೂಡ ಇದೆ, ಹಾಗೆ 100 ರೂಪೀಸ್ದು ಇದೆ. ನೀವು 100 ರೂಪೀಸ್ ಟಿಕೆಟ್ ಏನಾದರೂ ತೊಗೊಂಡ್ರೆ ನಿಮಗೆ ದರ್ಶನ ಬೇಗ ಆಗುತ್ತೆ. ನೀವು ಯಾವುದೇ ಟಿಕೆಟ್ ತೊಗೊಂಡು ಹೋಗಲಿಲ್ಲ ಅಂತ ಹೇಳಿದರೆ 30 ರೂಪೀಸ್ನ ಪೇ ಮಾಡಿದರೆ ನಿಮಗೆ 2 ಲಡ್ಡುವನ್ನು ಕೊಡ್ತಾರೆ. ಚಾಮುಂಡಿ ದೇವಸ್ಥಾನದ ಹಿಂಭಾಗದಲ್ಲೇ ಶ್ರೀ ನಾರಾಯಣ ಸ್ವಾಮಿ ಟೆಂಪಲ್ ಇದೆ. ಹಾಗೆ ಶ್ರೀ ಮಹಾಬಲೇಶ್ವರ ಟೆಂಪಲ್ ಕೂಡ ಇದೆ. ನೀವು ಇಲ್ಲಿ ಬಂದು ದರ್ಶನ ಪಡೆದು ಹೋಗ್ಬೋದು. ನಾವು ಯಾವ ಜೋಶಲ್ಲಿ ಹತ್ತಿದ್ವೋ ಅದೇ ಜೋಶಲ್ಲಿ ಇಳಿಯೋಣ ಬನ್ನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಡಾ.